ತರುಣಾರ ಅಭಿಷೇಕ್ ಹೇಳ್ತಾನ, ಎಲ್ಲಿ ಹುಡುಗಿ ಎಲ್ಲಿ ಹೋಯ್ತು ಏನು? ಎಷ್ಟು ಟೆನ್ಷನ್ ಆಗತ್ತೆ ಬಿಟ್ಟತಿ. ಏನ್ ಮಾಡ್ಲಿ, ಎಲ್ಲಿ ಹೋದ್ಲಿ ಹುಡುಗಿ? ಅಯ್ಯೋ, ಆಕಿ ಸಂಗೀತ ಒಳವನಾರ ಕೇಳಿ ಬರ್ತಂತ ತಡಿ ಗಿರ್ಜಕ್ಕನ. ಈ ಗಿರ್ಜಕ್ಕನ ಮಗಳು ಎಲ್ಲಿ ಕರ್ಕೊಂಡು ಹೋದ್ಲು ನನ್ನ ಮಗಳನ್ನ? ಯವ್ವಾ, ಈ ಹುಡುಗರ ಕಾಲಾಗ ಸಾಕಾಗ್ಬಿಡ್ತದ ನಮಗರ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ದಾರಿ ತಪ್ಪಿದ ಮಗ ನೋಡ್ತಾ ಇದ್ಯಾ? ಇವಾಗ ಒಂದು ರೋಚಕ ತಿರುವಿನಲ್ಲಿ ಒಂದು ದಾರಿ ತಪ್ಪಿದ ಮಗ ಹೋಗ್ತಾ ಇದೆ. ಒಂದು ಕಾಡಲ್ಲಿ ಪ್ರಾಣಿಗಳ ಜೊತೆ ಮೀನಾ ಹೇಗ್ ಪಾರಾಗಿ ರಾಜನ ಹೇಗ್ ಕಾಪಾಡ್ತಾಳೆ ಅನ್ನೋದು ಒಂದು ವಿಡಿಯೋ ಬರುತ್ತೆ. ಸೊ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ಹೇಳಿ ನೀವು ನೋಡಿ ನನಗೆ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ವಿಡಿಯೋ ನೋಡಬೇಕಾದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಾಗಿ ಚೆನ್ನಾಗಿರುವಂಥ ಸ್ಟೋರಿನ ನಿಮಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ತುಂಬಾನೇ ಇಂಟ್ರೆಸ್ಟ್ ಕೊಟ್ಟು ನೋಡುವಂಥ ಒಂದು ಸ್ಟೋರಿಗಳನ್ನೇ ನಾನು ಹಾಕ್ತೀನಿ. ಪ್ಲೀಸ್ ಆದರೆ ಎಲ್ಲರೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರನ್ನೇ ಮಾಡ್ಕೊಂಡಿರೋದೆಲ್ಲ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು. ಹಾಗೆ ವ್ಯೂಸ್ ಕೂಡ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ವ್ಯೂಸ್ ಕೂಡ ತುಂಬಾನೇ ಕಮ್ಮಿ ಬರ್ತಾ ಇದೆ. ನಾವು ಎಷ್ಟು ಎಫರ್ಟ್ ಹಾಕಿ ವಿಡಿಯೋನ ಮಾಡ್ತಾ ಇರ್ತೀವಿ, ಎಷ್ಟೊಂದು ಸೌಂಡ್ಗಳಿರುತ್ತೆ, ಆಮೇಲೆ ಎಷ್ಟೋ ಒಂದು ಕರ್ಕೊಂಡು ಹುಡುಗರನ್ನ ಕರ್ಕೊಂಡು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇರ್ತೀವಿ. ಹಾಗೆ ನೀವು ಒಂದು ನಿಮ್ಮ ವ್ಯೂಸ್ಗಳಿಗೆ, ನಿಮ್ಮ ಒಂದು ಲೈಕ್ಗಳಿಗೆ, ಆಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ನಾವು ಬರಲಿ ಅನ್ನೋ ಕಾರಣಕ್ಕೆ ಎಲ್ಲನೂ ಬಿಟ್ಟು ನಿಮಗೆ ವಿಡಿಯೋ ಮಾಡಿ ನಾವು ಹಾಕ್ತಾ ಇರ್ತೀವಿ. ಆದರೆ ನೀವು ಒಂದು ವಿಡಿಯೋ ನೋಡಿ ಆಮೇಲೆ ನಮಗೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿದ್ರೆ, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅವತ್ತಿನ ದಿನ ನಮಗೆ ಅಷ್ಟೊಂದು ಖುಷಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ. ಏನಪ್ಪ ಇವ್ರು ಬರೀ ಸಬ್ಸ್ಕ್ರೈಬರ್ ಅಂತಾರೆ ಅಂತ ಹೇಳಿ ಏನು ಅನ್ಕೊಳಕ್ ಹೋಗಬೇಡಿ ಅಂತ ಕೇಳ್ಕೊಂತ ವಿಡಿಯೋ ಹೇಗೆ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿದರೆ ನಾನು ಬಿಡೋ ಡೈಲಿ ವಿಡಿಯೋಸು ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ, ವಿಡಿಯೋ ಯಾವ ರೀತಿ ಒಂದು ತಿರುವಿನಲ್ಲಿದೆ, ಹೇಗಿದೆ, ಕಾಡಿನಿಂದ ರಾಜನ ಹೇಗೆ ಕರ್ಕೊಂಡ್ಬರ್ತಾಳೆ ಮೀನಾ, ಆ ಪ್ರಾಣಿಗಳ ಮಧ್ಯೆ ಆ ಸಂಗೀತ ಮತ್ತೆ ಸಂಜುನ ಕರ್ಕೊಂಡು ಹೋಗಿ ಅವರ ಎಲ್ಲರನ್ನೂ ಸೇವ್ ಮಾಡಿಕೊಂಡು ರಾಜನ ಕರ್ಕೊಂಡು ನಮ್ಮ ಮೀನಾ ಬರ್ತಾಳ, ಅಥವಾ ಪ್ರಾಣಿಗಳಿಂದ ಏನಾದರೂ ಹಾನಿ ಆಗುತ್ತಾ ಅನ್ನೋದು ಇದೊಂದು ರೋಚಕ ತಿರುವು ನಿಮಗೆ. ಸೊ ಯಾವ ರೀತಿ ಇದೆ, ಹೇಗಿದೆ ಅಂತ ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಮಾತ್ರ ಗೊತ್ತಾಗೋದು ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮಾತಾಡ್ತಾ ಹೋದ್ರೆ ಹಾಗೆ ಮಾತಾಡ್ತಾನೆ ಇರ್ತೀನಿ, ಅದಕ್ಕಾಗಿ ಹೇಳ್ತಾ ಇರೋದು. ಬನ್ನಿ ಗಿರ್ಜಿಕ್ಕರ್ ಮನೆಗಾರ ಹೋಗಿ ಕೇಳ್ಕೊಂಬರ್ಬೇಕು, ಇಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಇಲ್ದಂಗೆ ಆಗತ್ತು. ಅಲ್ಲ, ಇಷ್ಟು ರಾತ್ರಿ ಆದರೂ ಎಲ್ಲಿದಾರ ಇವರು? ಎಲ್ಲಿ ಹೋದ್ರಿ ಇವರು? ಇಲ್ಲಿ ಇನ್ನ ಬೆಳಕೈತಿ, ಇವ್ರು ಹೋದಲ್ಲಿ ಹೆಂಗೈತಿ ಏನು? ಲೈಟ್ ಐತಿ ಅಂತ ಹೇಳಿ ಬೆಳಕ ಆಗತಿ. ಇವ್ರು ವಾಕಿಂಗ್ ಹೊಕ್ಕನಂತೆ ಹೋಗ್ಯಾರು, ಎಲ್ಲಿ ಹೋಗ್ಯಾರ ಅಂತ ನನಗೆ ಅರ್ಥ ಆಗಲ್ತು. ತರುಣ್ನ ಕೇಳ್ಬೇಕು ಅನ್ಕೊನಿ ಫಸ್ಟ್ ಗಿರ್ಜಕ್ಕನ್ ಮನೆಗೆ ಹೋಗಿ ಗಿರ್ಜಕ್ಕನ್ ಕೇಳ್ಕೊಂಬರ್ತಾನ. ಆಕೆ ಏನಂತಾಳ ನೋಡಿ ಆಮೇಲೆ ತರುಣ್ ಕೇಳ್ತಾನ. ಇನ್ನ ಬರ್ಲಿಲ್ಲ ಅಂದ್ರ ಮತ್ತೇನ್ ಮಾಡೋದು, ಹುಡ್ಕ್ಯಾಡ್ಬೇಕಾಕತಿ. ಅಯ್ಯ ನೀನ ಬಂದೇನ ಗಿರ್ಜಿ? ಅಯ್ಯ ನಾನು ನಿಮ್ಮ ಮನೆಗೆ ಬರತ್ತಿದ್ದೆ. ಇವ ಯಾಕೋ ನನಗ ಮನಸ್ಸು ತಡಿವಾರ್ತ. ನಿನ್ನ ಮಗಳು ನೋಡ್ರ ಬಂದ ವಾಕಿಂಗ್ ಕರ್ಕೊಂಡು ಹೋಗ್ತಾರ ಮೀನಾಕನ್ ಅಂತೇಳಿ ವಾಕಿಂಗ್ ಕರ್ಕೊಂಡು ಹೋದ್ಲು. ಇನ್ನ ನೋಡ್ರ ಮನೆಗೆ ಇಲ್ಲ. ರಾತ್ರಿ ಯಾಕೆ ಬಂತು, ಬಸ್ಸಿರಿದ್ದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಾಳ. ಎಲ್ಲಿ ಹೋಗ್ಯಾಳು ಬಿಟ್ಟಾಳು ಅಂತೂ ಒಂದು ತಿಳಿವಾತ್ ನನಗರ. ತರುಣ್ ಕೇಳ್ಬೇಕು ಅನ್ಕೊನಿ, ನೀನು ಕೇಳಿ ಆಮೇಲೆ ಅವ್ನು ಕ್ಲಿಯರ್ ಆಯ್ತಂತೆ ಸುಮ್ಮನೆ ಆದ್ನಿ ನೋಡುವ. ಅಯ್ಯಕ್ಕ, ಮತ್ ನನಗಂದು ಮೀನಾಕ ಪ್ರೆಗ್ನೆಂಟ್ ಅದಾಳಲ್ಲ, ಅದಕ್ಕಾಗಿ ಮೀನಾಕ ವಾಕಿಂಗ್ ಹೋಗೋಣ ಬಾ ಅಂತ ಕರೆಯತಾಳು. ಅದಕ್ಕೆ ವಾಕಿಂಗ್ ಹೋಗಿ ಬರ್ತವೆ ಮಮ್ಮಿ ಅಂತ ಕೆಲಸ ಓದ್ಲಿಕ್ಕೆ ನನಗ. ಅದಕ್ಕೆ ನಾನು ಇನ್ನೂ ಬರ್ಲಿಲ್ಲ. ನಿಮ್ಮ ಮನ್ಯಾಗ ಕುಂತಾಳೇನು, ಮನ್ಯಾಗೆಲ್ಲ ಕೆಲಸ ಹಂಗ ಇದ್ದಾಗ ಬರ್ತಾಳ, ಮುಸ್ರಿ ಗಿಸ್ರಿ ಏನ್ ತಿಕ್ಕಿಲ್ಲ. ಅದಕ್ಕೆ ಬಂದ್ ಮಾಡ್ತಾ ಬಿಡ ಅಂತ ಸುಮ್ಮನೆ ಆದ್ರೆ ಕೇಳಿ ಇನ್ನ ಬರ್ಲಿಲ್ಲ. ಅದಕ್ಕೆ ನಾನು ನಿಮ್ಮ ಮನೆಗೆ ಕರಿಯಾಕ ಮನ್ಯಾಕತ್ತೀನಿ. ನೀ ನೋಡ್ರ ಇಲ್ಲ ನತಿಯಲ್ಲ, ಮತ್ತ ಎಲ್ಲಿ ಹೋದ್ರೆ ಕಿವ್ರ? ಅಯ್ಯೋ ಹೌದನ, ಮತ್ತೆ ಎಲ್ಲಿ ಹೋದ್ರೆ ಅಯ್ಯವ್ವ ಇವ್ರನ್ನ ಹುಡುಕುದ ಒಂದು ಕೆಲಸ ಆಗ್ಬಿಡ್ತೇನೆ. ಇಲ್ಲ ತರುಣ, ಏ ತರುಣ ಬಾರೋ ಯಪ್ಪ ಇಲ್ಲೇ. ಏನಾಯ್ತಮ್ಮ, ಎದು ಕರಿತಾ ಇದೀಯಾ? ಅಮ್ಮ ಏನಾಯ್ತು, ಯಾಕೆ ಹಿಂಗ ಗಾಬರಿ ಪಡೆದ್ ನಿಂತು ಬಿಟ್ಟಿದಿ? ಏನಾಯ್ತು ಗಿರ್ಜಕ್ಕ? ಏನ್ ಹೇಳಿದ್ರಿ ಅಮ್ಮ ಅಂತದ? ಮೊದ್ಲು ಅವ್ರಿಗೆ ಗಾಬರಿ ಆಗುವಂತವೆಲ್ಲ ವಿಷಯಗಳು ಹೇಳ್ಬೇಡ್ರಿ. ಯಾಕಂದ್ರ ಮೊದ್ಲು ಅವ್ರಿಗೆ ಬಿ ಪಿ ಹೆಚ್ಚು ಕಡಿಮೆ ಆಗತೈತಿ. ನಮ್ಮಪ್ಪ ನೋಡ್ರ ಹಾರ್ಟ್ ಪೇಷಂಟ, ಇವ್ರು ನೋಡ್ರ ಬಿ ಪಿ ಪೇಷಂಟ. ನೀವು ಮತ್ತೆ ಏನಾರ ಗಾಬರಿ ಆಗೋದಂತ ಬಂದ್ ಹೇಳಿರ ಅವ್ರಿಗೆ ಏನಾರ ಶಾಕ್ ಆದ್ರ ನಿಮ್ಮ ಮೇಲೆ ಬರ್ತದ ನೋಡಿ ಅಕ್ಕ. ಮತ್ತ ಕಾಮಿಡಿ ಮಾಡಿನ ಯಾಕ, ಮತ್ತೆ ಸೀರಿಯಸ್ ಆಗಿ ಅನ್ಕೋಬೇಡ್ರಿ. ಇಲ್ ಬೇಡಪ್ಪ ತರುಣ, ಅದು ಯಾಕಪ್ಪ ನೋಡು, ಮಧ್ಯಾಹ್ನ ಅಂತ ನೋಡು, ಸಾಯಂಕಾಲ 4 ಗಂಟೆಗೆ 4:15 ಊಟ ಮಾಡ್ಕೊಂಡ ಹೋದಾರಪ್ಪ ಇವ್ರು ಆ ಕಡೆ ಮದುವೆ ಹೋದ್ಮೇಲೆ. ಇನ್ನ ಮಠ ನೋಡ್ರಿ ಮನೆಗೆ ಇಲ್ಲಪ್ಪ. ನೀನ್ ಹೇಳ್ತಿ ನನ್ನ ಮಗಳ ಮತ್ತ ಹಾಸ್ಟೆಲ್ ಆಗಿರ್ತಾನೆ ನಮ್ಮ ಚಿಕ್ಕಪ್ಪನ ಮಗ. ಅವ್ರ ಚಿಕ್ಕಪ್ಪನ ಯಾರ ನಮ್ಮ ಬಾವನ ಮಗ ಅಲ್ಲಿರ್ತಾನ. ಅವ್ನ ಸದೇ ಕರ್ಕೊಂಡೋಗ ಅವ್ರ ಚಿಕ್ಕಪ್ಪನ ಮಗ ನಾನು ಹಿಂಬಾಲಿ. ಎದಕ್ ಹೋಗ್ಯಾರ ಅಂತ ನನಗೂ ಒಂದು ತಿಳಿವಾತ್ ನೋಡಪ್ಪ. ಏನ್ ಮಾಡ್ಬೇಕು ತರುಣ್,
ಏನಾದ್ರೂ ಮಾಡಪ್ಪ. ಅವ್ರು ಇನ್ನೂ ಮನೆಗೆ ಬಂದಿಲ್ಲ. ಅವರಪ್ಪ ಮೊದಲು ಕುಡುಕ ಕಿವಿ ಬೇರೆ ಕೇಳಂಗಿಲ್ಲ. ಅವನ ಕಾಲಾಗ ಮಾತು ನಾನು ಏನಾರು ಸಿಕ್ಕಾಕೋನೆ ಅಂದ್ರೆ ನನ್ನ ನಡಾನ ಮುರಿದು ಬಿಡ್ತಾನ ನಾವು. ಎಲ್ಲಿ ದಿವಸ ಬರೀಯಪ್ಪ, ಸ್ವಲ್ಪ ನೀನ ಹೋಗಿ ಒಂದಿಟ ನೋಡ್ಕೊಂಬರಯ್ಯಪ್ಪ ಅಲ್ಲಿ ಮಟ. ಹೌದು ತರುಣ್, ಇನ್ನ ಬಂದಿಲ್ಲ ನೋಡಪ್ಪ. ನೀನ ನೋಡ್ರಿ ಬಸರಿ, ನೋಡ್ರಿ ನಿನ್ನೆ ಬಿದ್ದು ಗಾಯ ಮಾಡ್ಕೊಂಡಾಳು. ಈಗ ನೋಡ್ರಿ ಹಿಂಗ್ ವಾಕಿಂಗ್ ಅಂತ ಹೋಗಿ ಇನ್ನ ನೋಡ್ರಿ ಪತ್ತೆ ಇಲ್ಲ. ನನಗೂ ತಲೆ ಕೆಡಾತಪ್ಪ. ನನಗೂ ಸಂಕಟ ಆಗತೈತಿ. ಎಲ್ಲೂ ಕಷ್ಟದಾಗ ಸಿಲ್ಕೊಂಡಾಳೇನು ಅಂತ ಅನ್ಸಾಕತ್ತ ಬಿಟ್ಟೈತಿ. ನೋಡಪ್ಪ, ಹೋಗಿ ಒಂದಿಟ ಅಡ್ಡಾಡಿ ನೋಡ್ಕೊಂಬರೋಗು, ಇಲ್ಲ ಫೋನ್ ಎಲ್ಲ ಹಚ್ಚಕಿಗೆ. ತಡಿ ಅಮ್ಮ, ನಾನು ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ತಾನೆ. ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ದಿ? ನೀ ಏನು ಗಾಬರಿ ಪಡ್ಕೋಬೇಡ. ಯಾಕ ನೀನು ಗಾಬರಿ ಮಾಡ್ಕೋಬೇಡ ಗಿರ್ಜಕ್ಕ. ನಾನು ಹೋಗಿ ನೋಡ್ಕೊಂಬರ್ತೀನಿ ಅಲ್ಲಿ ಮಟ. ಆಟ ಮಟ ಇಲ್ಲೇ ಚೇರ್ದ ನೋಡಿ, ಚೇರ್ ಮ್ಯಾಗ ಇಬ್ರು ಕುಂದ್ರಿ, ನಾನು ಬರೋ ಮಟ ಬಂದ ಮ್ಯಾಗ ಏನು ಅನ್ನೋದು ಹೇಳ್ತಾನೆ. ಸರಿ ಆಯ್ತಪ್ಪ, ಅಷ್ಟು ಮಾಡು. ನಮಗೂ ಅದ ಚಿಂತ್ಯಾಗ ಊಟ ಸದ್ಯಕ್ಕೆ ಹೋಗಂಗಿಲ್ಲ, ಚಾ ಸದ್ಯಕ್ಕೆ ಕುಡಿಯೋಕಾಗಿಲ್ಲ ನೋಡು. ಒಂದು ಹನಿ ನೀರು ಕುಡಿಯಾಕತ್ರು ಎಲ್ಲಿ ಹೋಗ್ಯಾಳ ನನ್ನ ಮಗಳ. ಮೊದ್ಲ ವಯಸ್ಸಿಗೆ ಬಂದ ಮಗಳ ಎಪ್ಪ ಆಕಿ. ಎಲ್ಲಿ ದಿವಸ ಬರೀ ಮೊದ್ಲ ಈಗಿನ ಕಾಲ ಸರಿ ಇಲ್ಲ. ಏನ್ ಮಾಡಾಕತಿ ಹೇಳಾಕ ಬರಂಗಿಲ್ಲ ಯಾ ಹೆಂಗಿರ್ತಾರ ಅಂತ ಹೇಳಿ. ಮೊದ್ಲ ಎಲ್ಲಿ ನೋಡ್ತಿ ಅಲ್ಲೆಲ್ಲ ರೇಪ್ ಆಕಾವು, ಅವು ಆಕಾವು, ಕಿಡ್ನಾಪ್ ಆಗತ್ತಾವ ಅಂತ ಅನ್ನತಾರ. ಅಂತಾದ್ರಾಗ ವಯಸ್ಸಿಗೆ ಬಂದು ಹುಡುಗಿನ ನಾವು ವಾಕಿಂಗ್ ಹೋಗ್ಕಾಳ ಅಂತ ಕಳಿಸ್ಕೊಟ್ರ ಇನ್ನ ನೋಡ್ರಿ ಮನೆಗೆ ಪತ್ತೆ ಇಲ್ಲ. ನಾಳೆ ಆಕಿಗೆ ಏನ್ರ ಆದ್ರ ಅವ್ರಪ್ಪಗೆ ನಾ ಏನು ಹೇಳಿ ನನ್ನ ಉರ್ಲ ಹಾಕ್ಬಿಡ್ತಾನ ಅವ್ರಪ್ಪ ಏನಾರ ಆದ್ರ. ಅದಕ್ಕಪ್ಪ ಸ್ವಲ್ಪ ಹೊರ್ಲಿ ಮಠ ಹೋಗಿ ನೋಡ್ಕೊಂಬ. ಹೌದು ತರನ್, ಅಷ್ಟ ಮಾಡು. ನನಗೂ ಭಾಳ ಗಾಬರಿ ಆಗತ್ತಿ. ಮೊದ್ಲು ಹೊಟ್ಟೆ ಕೂಸಿನ ಇಟ್ಕೊಂಡ ಹೇಳ್ದ ಹೋಗಿ ಬಿಡ್ತಾಳು. ವಾಕಿಂಗ್ ಹೋಗ್ತಾನ ಅಂತ ಹೇಳು ಹ್ಞೂ ಅಂತಾನಿ. ಮತ್ತೆ ಎಲ್ಲಿ ಹೋದ್ಲೇನು? ನಾನು ಫೋನ್ ಮಾಡ್ತಾನು, ನೀನು ಹೋಗಿ ಬರೋ ಅಲ್ಲಿ ಮಠ ನೋಡ್ಕೊಂಬರೋ. ಸರಿ ಆಯ್ತು ಅಮ್ಮ, ನೀನು ಫೋನ್ ಮಾಡು, ನಾನು ಹೋಗಿ ನೋಡ್ಕೊಂಡು ಬರ್ತೀನಮ್ಮ. ನೀನಾ ಎಲ್ಲಿಗೆ ಹೋದ್ಲು? ಅಲ್ಲ, ನನಗೊಂದು ಮಾತು ಹೇಳ್ದೆ ಹೋಗಿದ್ದಾಳೆ. ಅಮ್ಮ ನೋಡಿದ್ರೆ ವಾಕಿಂಗ್ ಅಂತ ಹೇಳ್ತಾಳೆ, ಇವರು ವಾಕಿಂಗ್ ಅಂತ ಹೇಳ್ತಾರೆ. ಆದರೆ ಮೀನಾ ಎಲ್ಲಿ ಹೋಗಿದ್ದಾಳೆ? ಒಂದು ಅರ್ಥ ಆಗ್ತಾ ಇಲ್ಲ. ಅಮ್ಮನ ಕೋಪ ಬರ್ತಾ ಇದೆಯಾ ಅಂತ ಅನ್ಸುತ್ತೆ. ಇಷ್ಟು ದಿನ ಅವಳನ್ನ ಪ್ರೀತಿ ಮಾಡಿದ್ರು, ಇವಾಗ ಎಲ್ಲಿ ಅವಳು ಈ ರೀತಿ ಮಾಡೋದ್ರಿಂದ ಅವ್ಳಿಗೆ ಸಿಟ್ಟು ಬಂದರೂ ಬರ್ಬೋದು. ಹಿಂದಗಡೆ ಚೆನ್ನಾಗಿರೋ ಅತ್ತೆ ಕಾಡಾಟ ಶುರು ಮಾಡಿದ್ರೆ ಏನು ಮಾಡ್ತಾಳೆ ನಮ್ಮ ಮೀನಾ? ಅದೂ ಗೊತ್ತಾಗಲ್ವಾ ಇವಳಿಗೆ? ನಾನು ತುಂಬಾನೇ ಸಲಿಗೆ ಕೊಡ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ತೀನಿ. ಅಮ್ಮ, ಒಂದು ಫೋನ್ ಮಾಡಮ್ಮ ಮೀನಾಗೆ. ಸರಿಯಪ್ಪ, ಮಾಡ್ತಾನು, ನೀನು ಹೋಗಿ ನೋಡ್ಕೊಂಬ ಅಲ್ಲಿ ಮಠ. ಸರಿ ಸರಿ ಆಯ್ತು ಅಮ್ಮ. ಯಾಕೋ ಯವ್ವ ಪೂನ ಎತ್ತವಾಳ್ ನೋಡು. ಇನ್ನೊಂದ್ಸರಿ ಮಾಡಿ ನೋಡ್ತಾನೆ. ಇದ್ರ ಮನ್ನ ಗಡಗ್ಲಿ ಹಿಂಗ ಆಗ್ಬತ್ತಲ್ಲ ಯವ್ವ. ನೋಟ್ರಿ ಜಿಬಲ್ ಅಂತ ಬರಾಕತ್ತತಿ. ಏನ್ ಮಾಡೋದ ಯವ್ವ ಈಗ? ನನಗರ ಸಾಕಾಗೋಯ್ತೆ ಯವ್ವ ಈ ಹುಡುಗರ ಕಾಲಾಗ. ಯಾಕ ನಾ ಇವ್ರಪ್ಪ ಕೇರಿ ಏನ್ ಹೇಳಕ್ಕ? ನನಗಂತೂ ಒಂದು ತಿಳಿವಾತು. ನಿಮ್ಮ ಮೀನ ಮಾಡೋದು ಒಂದ್ಯಾಡಲ್ಲ ಯವ್ವ. ಇನ್ನೊಂದ್ಸರಿ ಆಕಿಗೆ ಜೊತೆ ನಾನು ಕಳಿಸೇ ಕೊಡಂಗಿಲ್ಲ ಯವ್ವ. ಇಲ್ಲೇ ವಾಕಿಂಗ್ ಹೋಗ್ಕನಂತೆ ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡು ಹೋಗಿ ಹೇಳೇನು ನನ್ನ ಮಗಳನ್ನ. ನಾಳೆ ಏನಾರ ಆದ್ರೆ ಏನ್ ಮಾಡೋದು ಹೆಚ್ಚು ಕಡಿಮೆ? ನನಗೆ ಏನ್ ಮಾಡ್ಬೇಕಂತ ತಿಳಿವಾತ ಯಾಕ? ಕಮಲಕ್ಕ, ನಿನ್ನ ಮ್ಯಾಲ ನಂಬಿಕೆ ಇಟ್ಟು ನೋಡಿವ. ನನ್ನ ಮಗಳನ್ನ ಹೆಂಗಾರ ತಂದು ನನ್ನ ಮನೆಗೆ ಹಚ್ಚಿರಿವ. ಆಕೆ ಆರಾಮಾಗಿ ಸುರಕ್ಷಿತವಾಗಿ ನನ್ನ ಮನೆಗೆ ಬರ್ಬೇಕು ನೋಡುವ. ಏನ್ ಮಾಡ್ತಾರೋ ಬಿಡ್ತಾರೋ ನಿಮ್ಗೆ ಬಿಟ್ಟಿತ್ತು ನೋಡುವ. ನಾನು ನನ್ನ ಗಂಡ ಏನಾರ ಕೇಳಿದ ನಾನಂತೂ ನಿಮ್ಮ ಸೊಸಿ ಹೆಸರು ಹೇಳ್ತ ನೋಡುವ. ಮತ್ತೆ ಏನ್ ಮಾಡೋದು ಇವ? ಹಿಂಗೆಲ್ಲ ಯಾಕಂತ ಇವ ಗಿರ್ಜಕ್ಕ, ನೀನು ಅಕ್ಕ ತಂಗಿ ಇದ್ದಂಗ ಅದವು. ನಾನು ಹಿಂಗೋ ಬಂದು ಹೇಳತ್ತಂತಕು. ಅಲ್ಲ, ನಮ್ಮ ಮೀನಾ ಏನ್ ನಿನ್ನ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗಿರಂಗಿಲ್ಲ. ಹೊಟ್ಟೆ ಕೂಸನ್ ಬೇರೆ ಇಟ್ಕೊಂಡತಿ. ನಿನ್ನ ಮಗಳ ಯವ್ವ ಬಾರ ಎಕ್ಕ ಹೋಗ್ಬರ್ನು ವಾಕಿಂಗ್ ಹೋಗ್ಬರ್ನು ಅಂತ 10 ಸಲ ಕರೆದಾಕಿ. ಅದಕ್ಕಾಗಿ ಹೋದ್ಲಾಗಿ ಪಾಪ. ಇಲ್ಲಾಂದ್ರಿನ ಊಟ ಇರಾಕಿಲ್ಲ, ಏನ್ ಇರಾಕಿಲ್ಲ. ಮತ್ತೆ ಊಟ ಮಾಡ್ಕೊಂಡು ಆಮೇಲೆ ವಾಕಿಂಗ್ ಹೋದ್ಲು. ಅಂತದ್ರಾಗ ನೀನ್ ನೋಡಿದ್ರೆ ಅಕ್ಕಿ ಕರ್ಕೊಂಡು ಹೋದ್ಲ. ನೀ ಅಂತಿ ಆಗಿ ನೋಡ್ರಿ ನಾನ್ ನೋಡಿದನು ಅಕ್ಕಿ ಬಂದ ಹೋಗೋನ್ ಬಾಕ ಅಂತ ಕರ್ಕೊಂಡು ಹೋಗ್ಯಾಳ. ನಾನು ಹಂಗಾರ ಅಷ್ಟು ಕರೆ ಆತಲ್ಲ, ಆಯ್ತು ಹೋಗಿ ಬಾಯ್ ಅಂತ ಕಳ್ಸಿನಿ. ನೋಡ್ರಿ ಹಿಂಗ ಆಗ್ಬಿಟ್ಟತೇವ. ನನಗೂ ಏನ್ ಮಾಡ್ಬೇಕಂತ ತಿಳಿವಾತು. ಸಾಕಾಗ್ಬಿಟ್ಟತೇವ. ಅವ್ರಿಗೆ ನೋಡ್ರಿ ಹಂಗಾಗೈತಿ. ಇದು ನೋಡ್ರಿ ಹಿಂಗ ಏನ್ ಮಾಡ್ಬೇಕು ಅಂತ ತಿಳಿವಾತ ಯವ್ವ. ನಮ್ಮ ಮೀನಕ್ಕೆ ಎಲ್ಲಿ ಹೋದ್ಲು ಏನು? ಅಮ್ಮ, ಮೀನಾ ಎಲ್ಲೂ ಸಿಗ್ತಾ ಇಲ್ಲ ಅಮ್ಮ. ಹುಡುಗಿ ಸಾಕಾಯ್ತು ನನಗೆ. ಎಲ್ಲ ಕಡೆ ನೋಡ್ಕೊಂಬಂದೆ ಅಮ್ಮ, ಎಲ್ಲೆಲ್ಲೂ ಮೀನಾ ಇಲ್ವೇ ಇಲ್ಲ. ಸಂಗೀತಾನೂ ಇಲ್ಲ. ಅದು ಯಾರೋ ನೀವು ಸಂಜು ಅಂತ ಹೇಳಿದ್ರಲ್ಲ, ಆ ಹುಡುಗ ಕೂಡ ಇಲ್ಲ. ಯಾರೋ ಒಬ್ಬ ನೋಡಿದ್ನಂತೆ. ಅವರು ಅಲ್ಲೆಲ್ಲೋ ಹೋದಾಗ ನೋಡಿದ್ರಂತೆ. ಆ ಕಡೆ ಸೈಡು ಯಾವುದೋ ಊರಿಗೆ ಹೋದಾಗ ಬಸ್ ಹತ್ತಿದ್ರಂತ. ಯಾವ ಊರಿಗೆ ಹೋದ್ರು, ಎಲ್ಲಿ ಬಸ್ ಹತ್ತಿದ್ರು, ಎಲ್ಲಿ ಇಳಿದ್ರು ಒಂದು ಗೊತ್ತಿಲ್ಲ ಅಮ್ಮ. ಎಲ್ಲಿಗೆ ಹೋದ್ರು ಏನೋ ಇವರು, ನನಗಂತೂ ಒಂದು ತಿಳಿತಾ ಇಲ್ಲ ಅಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣಮ್ಮ. ಹಾ, ಪೊಲೀಸ್ ಕಂಪ್ಲೇಂಟಾ? ಬೇಡ ಪತ್ರನ. ನನ್ನ ಮಗಳಿನ ಮದುವೆಗಿಲ್ಲ ಏನಿಲ್ಲ. ಮತ್ ನಾ ಹಿಂಗ್ ಕಾಣೆ ಆಗಿದಾಳು ಅದಾಗಿದ್ದಾಳು ಅಂತ ಕೇಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಹಿಂದಾಡೆ ನನ್ನ ಮಗಳು ಮದುವೆ ಯಾರು ಮಾಡ್ಕೋಬೇಕು? ಬೇಡ. ಬೇಕಿದ್ರ ನೀವು ಕಂಪ್ಲೇಂಟ್ ಎಲ್ಲ ಕೊಡಕೋಬೇಡ್ರಿ. ಬೇಕಿದ್ರೆ ಹೋಗಿ ಹುಡುಕ್ರಿ. ಅದನ್ನ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರಂತ. ಕಂಪ್ಲೇಂಟ್ ಏನು ಕೊಡೋಂಗಿಲ್ಲ ನೋಡಿ. ಈಗ ಹೇಳ್ದೆ ನಾನು. ಅಯ್ಯ ಗಿರ್ಸಿ, ಅಲ್ಲ ಕಂಪ್ಲೇಂಟ್ ಕೊಟ್ರ ಹುಡುಕ್ ಕೊಡ್ತಾರಲ್ಲೇ ಪೊಲೀಸರು. ನೀ ನೋಡ್ರಿ ಬ್ಯಾಡ ಅಂತೀಯಲ್ಲ. ಅಲ್ಲ, ಏನ್ ಮರ್ಯಾದೆ ಹೋಗತಿ ಅದಕ್ಕೆ? ಎಲ್ಲಿ ಹೋಗ್ಯಾರ ಇನ್ನ ಬಂದಿಲ್ಲ? ಯಾರ ಕಿಡ್ನಾಪ್ ಮಾಡಿದ್ರದು ಏನ್ ಮಾಡ್ತಿದಿ? ಹಾ,
ಅವ್ರು ವಾಕಿಂಗ್ ಮಾಡ್ಕೊಂಡ್ ಬರುವಾಗ ಯಾರಾದ ಕಿಡ್ನಾಪ್ ಮಾಡ್ರಿ ಏನ್ ಮಾಡ್ತಿದಿ ನೀನು? ಹಾ, ಇಲ್ಲಿ ನೋಡಕ್ಕ ಪೊಲೀಸ್ ಕಂಪ್ಲೇಂಟ್ ಅದು ಕೊಡ್ದಾಗ ನೋಡು ಏನ್ ಮಾಡ್ತಿರೋ ಬಿಡ್ತಿರೋ ಒಟ್ಟ ನಾವ್ ಹಿಂಗ ಹುಡ್ಕೋದನ ನಾನು ಬರ್ತಾನು ನಡ್ರಿ, ಎಲ್ಲಿ ಹೋಗ್ಯಾರ ಎಲ್ಲ ಹುಡ್ಕೊಂಡ್ ನಡ್ರಿ, ಕಾಡಿಗೆಲ್ಲೋ ಕಾಡಿಸಿದೆ ಬರ್ತಾನ ನಾನು, ನಡ್ರಿ ಹೋಗೋನು. ನೋಡಿ ಗಿರ್ಜಕ್ಕ, ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಹುಡುಕಿ ಕೊಡ್ತಾರೆ 2 ದಿನದಾಗ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ನೀವು ಕಂಪ್ಲೇಂಟ್ ಕೊಡಂದ್ರೆ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ನನ್ನ ಫ್ರೆಂಡ್ ಒಬ್ಬ ಇದ್ರಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾನು, ಅವನು ಪೊಲೀಸ್ ಅದಾನು, ಅವನ್ನ ಕರ್ಕೊಂಡು ಬೇಕಿದ್ರೆ ನಾನು ಹುಡ್ಕಕ್ಕೆ ಹೋಗ್ತೀನಿ. ಕಂಪ್ಲೇಂಟ್ ಬೇಡ ಅಂದ್ರೆ ಅಮ್ಮ ಅಷ್ಟೇ ಮಾಡ್ತೀನಿ ಬಿಡಮ್ಮ. ನಾನು ಮನೋಹರ್ನ ಕರ್ಕೊಂಡು ಹೋಗಿ ಹುಡ್ಕೊಂಡು ಬರ್ತಾನಮ್ಮ. ಸರಿ ತರುಣ್, ಅಷ್ಟ ಮಾಡು. ಎಲ್ಲಿಗೈತೇನೆ ಇವ ಹುಡುಗರ, ನನಗರ ಇವ್ರ ಕಾಲಾಗ ಸಾಕಾಯ್ತು ನೋಡಿಯಪ್ಪ. ಇವ್ರ ಚಿಂತೆ ಮಾಡ್ಬೇಕು, ಗಂಡನ ಚಿಂತೆ ಮಾಡ್ಬೇಕು, ಮಗನ ಚಿಂತೆ ಮಾಡ್ಬೇಕು, ಮಗಳ ಚಿಂತೆ ಮಾಡ್ಬೇಕು, ಯಾರ್ದು ಮಾಡ್ಬೇಕಂತ ಗೊತ್ತಾಗ್ಬಾರ್ದು ನನಗರ. ಹೆಂಗಾರ ಮಾಡಿಕಿನ ಹುಡುಕಯ್ಯಪ್ಪ, ನನಗೂ ಸಾಕಾತು. ನೋಡ್ತಾರೋ ನಾನು ಒಂದೇ ಹೇಳೋದು, ನನ್ನ ಮಗಳು ಏನಾರ ಸಿಗ್ಲಿಲ್ಲ ನಾನು ಮಾತ್ರ ನಿಮ್ಮ ಸೊಸಿನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಯಾಕಂದ್ರೆ ಕರ್ಕೊಂಡು ಹೋದಾಕೆ ಆಕೆ ನನ್ನ ಮಗಳಿಗೆ ಏನಾರ ಆದ್ರೆ ಮಾತ್ರ ನಿಮ್ಮ ಸೊಸಿನ ನೋಡ್ರಿ ಏನು ಮಾಡ್ತಾನಂತೇಳಿ ಓಣ್ಯಾಗ ಇಡೀ ಊರಾಗ ನಿಂತ್ಕೊಂಡ್ರೆ ನಿಮ್ದೆಲ್ಲ ಮಾನ ಮರ್ಯಾದೆ ತೆಗೆದು ಬಿಡ್ತಾನೆ ನಾನು. ನಾನು ನಿಮ್ಮ ಜೊತೆ ಕುಂತ್ಕೊಂಡು ಮಾತಾಡ್ಕೊಂಡು ಅನ್ಕೊಂಡ್ಬಿಟ್ರಿ ಇಲ್ಲಿ ನನ್ನ ಮಗಳು ಸಿಗದಕ್ಕ ಎಷ್ಟೆಲ್ಲ ಸಂಕಟ ಆಗತ್ತೆ ನನಗೆ. ನನಗೆ ನನ್ನ ಮಗಳು ಬೇಕು, ಏನು ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ. ಹೋಗಿ ಹೆಂಗೆ ಹುಡ್ಕೊಂಬರ್ತಿ ಹುಡ್ಕೊಂಬ, ನನಗೆ ನನ್ನ ಮಗಳು ಬೇಕು. ಹೆಂಗೆ ಹೋಗ್ಯಾಳೋ ಹಂಗೆ ಇರ್ಬೇಕು ನನ್ನ ಮಗಳ. ಇವಾಗ ಹೇಳತ್ತೇನೆ ನಾನು ನಿನಗೆ. ಏ ಗಿರ್ಜಿ, ಸುಮ್ಮನೆ ಇರ್ ಗಿರ್ಜಿ, ಏನಾಗಲ್ಲ, ಯಾಕೆ ಚಿಂತೆ ಮಾಡ್ತಿದ್ದಿ? ತರುಣ್ ಹೋಗಿ ಕರ್ಕೊಂಡ್ ಬರ್ತಾನಲ್ಲ, ಅವನು ಕರ್ಕೊಂಡ್ ಬರ್ತಾನ, ನೀನೇನು ಚಿಂತೆ ಮಾಡಬೇಡ. ಹಾ, ಸುಮ್ಮನೆ ಇರು. ಹೌದು ಆಂಟಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ, ನೀವೇನು ಭಯ ಪಡಬೇಡಿ, ಸುಮ್ಮನೆ ಇರಿ. ಸಂಗೀತ, ಎಲ್ಲರೂ ಒಂದೊಂದು ಕಡೆ ಬೇರೆ ಬೇರೆ ಕಡೆ ಹೋಗೋಣ. ನಾವೇನು ಮಾಡೋಣ ಅಂದರೆ ಗಿಡ ಮೇಲೆ ಹತ್ಕೊಂಡು ಬಿಡೋಣ, ಇಲ್ಲ ಬೇರೆ ಬೇರೆ ಕಡೆ ಓಡೋದ್ರೆ ಅದು ನಮ್ಮ ಯಾರ ಕಡೆ ಬರಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ವಾಪಸ್ ಹೋಗ್ಬಿಡುತ್ತೆ. ನಾವಿಲ್ಲೇ ಈ ಗಿಡಗಳ ಹತ್ರನೇ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಏರಿ ಮೇಲೆ ಕುಂದ್ರೋಣ. ಸರಿನಾ ಸಂಜು? ಓಡಿ ಓಡಿ, ಅಯ್ಯೋ ಬರ್ತಾ ಇದೆ, ಓಡಿ ಓಡಿ ಸಂಗೀತ, ಓಡಿ ಸಂಜು, ಓಡಿ. ಸಂಗೀತ ಬೇಗ ಮೇಲೆ ಏರು, ಇಲ್ಲೇ ಬರ್ತಾ ಇದೆ, ಬೇಗ ಏರು ಸಂಗೀತ. ಅಮ್ಮ ಏರ್ದೆ ಮೀನಕ, ನೀನ್ ಭಯ ಪಡಬೇಡ. ಸಂಜು, ನೀನ್ ಹೇಗಿದೆಯೋ? ಆರಾಮಾಗಿದೆಯಾ ತಾನೇ? ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡು ಕುಂತ್ಕೊಳ್ಳೋ, ಅದು ನಿನ್ನ ಹತ್ರ ಕೆಳಗಡೆನೇ ಇದೆ. ನೀನ್ ಕೈ ಜಾರಿ ಬಿದ್ದರೆ ಅದು ನಿನ್ನ ತಿಂದೇ ಬಿಡುತ್ತೆ ಕಣೋ. ಮೊದ್ಲೇ ನೋಡು ಹೇಗಿದೆ, ಹಬ್ಬ ಎಂತ ದೊಡ್ಡದಿದೆ ಮೀನಕ್ಕ. ನೋಡಲ್ಲಿ ಇಂಥ ಟೈಗರ್ನ ನಾನ್ ರಿಯಲ್ ಆಗಿ ನೋಡೇ ಇಲ್ಲ. ನಮ್ ಸೌಂಡ್ ಕೇಳಿದ್ರೆ ಅದು ಇಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ಅಕ್ಕ, ಯಾರು ಮಾತಾಡೋದಕ್ಕೆ ಹೋಗ್ಬಿಡಿ, ಸೈಲೆಂಟ್ ಆಗಿ ಅದನ್ನ ನೋಡ್ತಾ ಇರಿ ಅಕ್ಕ. ಯವ್ವ ತಾಯಿ, ಮೊದಲು ನಿನ್ನ ಬಾಯಿ ಮುಚ್ಚು. ಯವ್ವ, ನಿನ್ನ ಸೌಂಡಿಗೆ ಅದು ಈ ಕಡೆನ ಬರಾಕತ್ ಬಿಡ್ತಿ. ಬಾಯಿ ಮುಚ್ಚಲಿ, ಬಾಯಿ ಮುಚ್ಚು. ಎಲ್ಲರೂ ಸುಮ್ಮನೆ ಇರಿ, ಸೈಲೆಂಟ್ ಆಗಿರಿ. ಅದ ಕಡೆ ಬರೋದು, ಸೈಲೆಂಟ್ ಆಗಿರಿ ಎಲ್ಲರೂ. ದೂರಿಂದ ನೋಡಿದ್ರೆ ಈಟ್ ಕಾಣಿಸ್ತಾ ಇತ್ತು. ಯಮ್ಮ, ನಮ್ಮನ್ನ ತಿಂದೇ ಬಿಡುತ್ತೆ ಇದು. ಅಯ್ಯೋ, ಬಾಯಿ ಮುಚ್ಕೊಂಡು ಕೊಂಡಿರ್ತೀನಿ, ಸೌಂಡ್ ಕೇಳಿದ್ರೆ ಮತ್ತೆ ಕುರ್ರ ಅನ್ನತ್ತೆ. ಯಮ್ಮ, ಅಯ್ಯೋ ದೇವ್ರಿ, ನಾನು ಬರಲೇಬಾರ್ದಾಗಿತ್ತು. ಇಂಥ ಟೈಗರ್ ನಾನು ನೋಡೇ ಇಲ್ಲ. ಅಯ್ಯಪ್ಪ, ನನಗೆ ನೋಡಕ್ ಆಗ್ತಾ ಇಲ್ಲ. ನಾನು ಗಿಡನೇ ಏರಕ್ ಬದಲು ಗಿಡ ಏರ್ಕೊಂಡ್ ಬಿಟ್ಟಿದ್ದೀನಿ. ನನಗೂ ಕಾಲು ನಡುಕ್ತಾ ಇದೆ, ಗಳ ಅಂತಿದೆ. ಇವ್ರ ಜೊತೆ ನಾನು ಬರಲೇಬಾರ್ದಾಗಿತ್ತು. ಅಮ್ಮ, ಇನ್ನೂ ಏನೇನು ಪ್ರಾಣಿಗಳಿದೆಯೋ ಏನೇನಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಅಮ್ಮ ಇಲ್ಲಿ. ಯವ್ವ ಮೀನಕ್ಕ, ಇದೇನು ಮುಂದೆ ಹೋಗೋದಲ್ಲ ಅಕ್ಕ, ಇಲ್ಲೇ ನಿಂತು ಬಿಡ್ತು. ಹೆಂಗ್ ನಾವು ಮುಂದೆ ಹೋಗೋದು? ಅಯ್ಯ ನೀನ ಸುಮ್ಮನಿರ್ಲಿ ಸಂಗಿ, ಸುಮ್ಮನಿರು. ಅಯ್ಯೋ, ಇದೇನಿವ ಇಲ್ಲೇ ಕುಂತ್ಕತ್ತಲ್ಲ. ನಾವು ಕೆಳಗೆ ಹೆಂಗೆ ಇಳಿದು ಇಲ್ಲಿ ಎಷ್ಟಂತ ಕುಂತ್ಕೊಳ್ಳಿ. ಇಲ್ಲೇ ಮುಕ್ಕೊಂಡ್ಬಿಡೋಣ ಇವತ್ತು. ಸಂಗೀತ, ಸಂಜು, ಅಲ್ಲೇ ನೀವು ಗಿಡದ ಬಡ್ಡಿ ಮೇಲೆ ಕಾಲಿಂಗ್ ಅಡ್ಗಾಲ್ ಹಾಕೊಂಡ ಮಕ್ಕೊಂಡ್ಬಿಡ್ರಿ. ಅದೇನು ಇವತ್ತು ಹೋಗುವಂಗೆ ಕಾಣಿಸ್ವಾತು. ಇಲ್ಲ ಅಂದ್ರೆ ಅದಕ್ಕೇನ್ರ ನಮ್ಮ ವಾಸನೆ ಬಂದ್ರೆ ನಮ್ಮ ಮನೆ ಇವತ್ತು 3 ಮಂದಿನ ತಿಂದ ಮುಗಿಸ್ಕೊಂಡು ಹೋಗ್ಬಿಡ್ತೈತಿ. ಮೊದ್ಲು ಹಸುವಾಗೈತೇನು, ಹೆಂಗೆ ಕುದುರಾದ ನೋಡಿವ ಅದು. ಅಕ್ಕ, ಈ ಕೊಂಬಿ ಮೇಲೆ ಮಲ್ಕೊಳ್ಳೋದು ಹೆಂಗೆ ಮಲ್ಕೊಳಕತ್ತಕ್ಕ? ಇಲ್ಲಕ್ಕ, ಆಗಂಗಿಲ್ಲ. ಮೊದ್ಲೇ ಇದು ಗಿಡ ಅಳಗ್ಯಾಡಿದಂಗೆ ಆಗತೈತಿ. ನನಗೆ ಇಲ್ಲಿ ಕುಂದ್ರಾಕ ಭಯ ಆಗತೈತಿ. ನೀನಾರ ದೊಡ್ಡ ಬಡ್ಡಿ ಮ್ಯಾಗಾರ ಕುಂತಿದ್ದಿ, ನಾನು ತೆಳ್ಳನ ಕಟ್ಗಿ ಮೇಲೆ ಕುಂತಾನು, ಬಿದ್ದರೆ ಏನು ಮಾಡೋದು ಅಕ್ಕ? ಯಪ್ಪ, ನೀ ಹೇಳೋದು ತೆಳ್ಳಗದಿತ್ತು, ಏನಾಗಲ್ಲ, ಅಲ್ಲೇ ಮಕ್ಕೊಂಬಿಡು. ಅದು ನೋಡು ಹೆಂಗೆ ಬಾಯಿ ತಕೊಂಡು ಕೂತೈತಿ, ಎಲ್ಲ ಕಾಣತಾವಾದ್ರು. ಅದು ಕೈಯ ಸಿಕ್ಕ ಅಂದ್ರೆ ಸಾಯಿ ಚಲೋನೋ ಏನು ಆರಾಮಿಲ್ಲೇ ಮಕ್ಕೋ ಚಲೋಣ ನಿನಗೆ? ಹೌದು ಮೀನಕ, ನೀ ಹೇಳೋದು ಕರೆಕ್ಟ್ ಆಗೈತಿ. ಹಾಂ, ಅದಕ್ಕೆ ನಮ್ಮ ಸೌಂಡ್ ಕೇಳಿಸ್ತದ ಮೀನಕ. ಬಳ ಬಳ ಬಾಯ್ ಮಾಡಬೇಡ್ರಿ ಅವ್ವ, ಸುಮ್ಮನೆ ಇರ್ರಿ. ಸರಿ ಸರಿ, ನೀ ಹೇಳಿದ ಕಣ್ಣು ಆಯ್ತು, ನನಗೆ ಕಣ್ಣು ತೆಗಿಯೋಕ್ಕಾಗತ್ತು. ಕಣ್ಣು ಮುಚ್ಕೊಂಡು ಕುಂತು ಬಿಟ್ಟನು. ಅದನ್ನ ನೋಡ್ರಿ ಭಯ ಆಗುತ್ತೆ ನನಗೆ. ನಾನು ಇಲ್ಲೇ ಮಕ್ಕೋತೀನಿ, ನೀವು ಅಲ್ಲೇ ಮಕ್ಕೊಂಬಿಡ್ರಿ. ಇವರಿಬ್ರು ಮಕ್ಕೊಂಡ್ಬಿಟ್ರಲ್ಲ,
ನಂಗರ ನಿದ್ದೆ ಬರ್ವಾತು. ಇದನ್ನ ನೋಡಿ ನನಗೆ ಭಯನ ಆಗತೈತಿ. ಕಾಲೆಲ್ಲ ಗಡ ಗಡ ನಡಗತ್ತಾವ. ಉಚ್ಚಿ ಬೇರೆ ಚೂರು ಹಾಕ್ಯಾವ. ಇವ್ರು ಹೆಂಗೆ ಮಕ್ಕೊಂಡ್ರು? ನನಗೆ ಒಂದಕ್ಕೆ ಇಟ್ಕೊಂಡು ಮಕ್ಕೊಳಕ್ಕಾಗಂಗಿಲ್ಲ. ನೋಡುನು ನನಗರ ಕೆಳಗಿಳಿದ ಒಂದಕ್ಕರ ಹೋಗಿ ಬರ್ತಾನೆ. ಇವ್ವ ಬ್ಯಾಡ್ ಬಿಡಿವ. ಇದ್ರ ಸೌಂಡಿಗೆನ ನನಗೆ ಭಯ ಆಗಿ ಇಲ್ಲೇ ಹುಚ್ಚಿ ಮಾಯ ಆಗತ್ಬಿಟ್ಟು. ಇನ್ನು ಕೆಳಗಿಳಿದ್ನಿ ಅಂದ್ರೆ ಅದು ನನ್ನ ನೋಡ್ತಂದ್ರೆ ಕಡದ ತಿಂದ್ಬಿಡ್ತೈತಿ. ಇವ್ರೇನು ಅದ್ರ ಸೌಂಡಿಗೆ ಇಂಥ ಬರೀ ನಿದ್ದೆ ಮಾಡಾಕತ್ರಲ್ಲ. ಇವರು ಏನು ಮನುಷ್ಯರು ಏನು ದೇವುಗಳು? ಇಂಥ ಹುಲಿ ಬಂದು ಮುಂದೆ ಕುಂದ್ರೆ ಹೋಗಿ ನಿದ್ದೆ ಮಾಡತ್ತಾರಲ್ಲ ಇವರು. ಇವ್ವ ನನಗರ ಎಷ್ಟು ಭಯ ಆಗತೈತಿ. ಯಪ್ಪ ತಂದೆ ಶಿವಪ್ಪ ಕಾಪಾಡಯ್ಯಪ್ಪ ತಂದೆ. ಏ ಸಂಜೆ ಸುಮ್ಮ ಮಕ್ಕಳು ಬಡ್ಕೋ. ನಾವು ಅದನ್ನ ನೋಡ್ದಾಕತ್ತಂತೆ ಕಣ್ಣು ಮುಚ್ಕೊಂಡು ಮಕ್ಕೊಂಡ್ರೆ ನೀ ನೋಡ್ರಿ ಇಷ್ಟ ಅವಾಜ್ ಮಾಡತ್ತಿಲ್ಲಲ್ಲೋ. ಅದೇನಾದ್ರೆ ನಮ್ಮನ್ನು ನೋಡ್ತಂದ್ರ ಹಿಂದಾಗಡೆ ಅಡ್ಕೊಂಡು ತಿಂತತಲಿ. ನೀನು ಒಂದು ಮೂಳೆ ಸದಿ ಬಿಡುದಿಲ್ಲ. ಅದ ನೆನಪಿಟ್ಕೋ. ಸುಮ್ಮನೆ ಬಾಯಿ ಮುಚ್ಕೊಂಡು ಬೀಳು. ಹುಚ್ಚಿ ಆದ್ರೆ ಆ ಕಡೆ ಹೊಳ್ಳಿ ಕ್ಯಾಸ ತಿರುಗಿ ಹೊಯ್ಯಿ. ಅದನ್ನೇ ನಾವೇನು ನೋಡಾತಿಲ್ಲ. ನಾವು ಕಣ್ಣು ಮುಚ್ಕೊಂಡ ಸುಮ್ಮನೆ ಕುಂತೀವಿ. ಮೀನಾಕನ ಎಚ್ಚರನೇ ಇರ್ತಾಳ. ಯಾಕೆ ಕಣ್ಣು ಮುಚ್ಕೊಂಡು ಮಕ್ಕೊಂಡಿರ್ತಾಳ. ನೀನು ನೋಡಿದ್ರೆ ನಾವು ಮಕ್ಕೊಂಡು ಅಂತ ಏಕಾಸಿ ಇಂಥ ಪರಿ ಮಾತಾಡ್ತಿಯಲ್ಲ. ಅದು ನಮ್ಮನ್ನ ನೋಡುವಂಗ. ಈ ಸುಮ್ಮನೆ ಅದು ಅವಾಜ್ ಮಾಡತೈತಿ. ನಮ್ಮ ಅವಾಜ್ ಅದಕ್ಕೆ ಏನಾರ ಕೇಳಿಸ್ತಂದ್ರೆ ನಮ್ಮ ವಾಸನೆ ಬಂದ್ರೆ ಸಾಕು. ಅದು ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ ಅಂತ ಅನ್ಸತಿ. ಅದಕ್ಕೆ ಇಲ್ಲಿ ವಾಸನೆ ಬಂದಂಗೆ ಆಗೈತಿ. ಅದಕ್ಕಾಗಿ ಅದು ಎದ್ದು ಹೋಗತ್ತೇ ಇಲ್ಲ. ನೀವು ಸುಮ್ಮನೆ ಇರ್ರಿ. ಅದು ಬೆಳಕು ಹಾಕೊಡ್ದು ಹೋಗತಿ. ನೀವು ಕಣ್ಣು ಮುಚ್ಕೊಂಡು ಮಕ್ಕೊಂಡ್ರೆ ಬೆಳಕು ಹಾಕೊಡ್ದು ಅದು ಮಾಯ ಆಗಿಬಿಟ್ಟಿರ್ತೈತಿ. ಹೌದಾಗ ಆದ್ರೆ ನನಗರ ಕಾಲ ನಡಗತ್ತಾವ. ಅದನ್ನ ನೋಡಿ ಎಂಥದೈತಿ ಅದು. ಭಾಳ ದೊಡ್ಡದೈತಿ ಅದು. ನಂಗೆ ಮಾಸದಿ ಬರುವತ್ತು ಅದನ್ನ ನೋಡಿ. ಸರಿ ಅಕ್ಕ, ನೀನು ಹೇಳಿದಾಗೆ ಆಗಲಿ. ನಾವಿಲ್ಲೇ ಮಲ್ಕೊಂಡ್ಬಿಡ್ತೀವಿ. ಬಾಯಿ ಮಾತ್ರ ಮಾಡಲ್ಲ.